ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ನಾವು 32ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪವಮೀಂದ್ರ ನೀರ್ಜಟಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವೀರ್ಯ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಯಮುದಾಧ್ಯೇ ಸದಾ ಯೋಗಿ. ಈ ಹಿಂದೆ 31ನೇ ಅಧ್ಯಾಯದಲ್ಲಿ ಯೋಗೀಶ್ವರರು ಸಾವಿತ್ರಿಗೆ ಹೇಳಿದ್ದನ್ನು ಸಿದ್ಧಮುನಿಗಳು ಹೇಳ್ತಾರೆ. ನಾಮಧಾರಕನಿಗೆ ಸ್ತ್ರೀಯರು ಆಚರಿಸಬೇಕಾದ ಧರ್ಮವನ್ನು ಯೋಗೀಶ್ವರರು ಸಾವಿತ್ರಿಗೆ ಹೇಳಿರ್ತಾರೆ. ಅದೇ ಥರ ಬೃಹಸ್ಪತಿಗಳು ಅಗಸ್ತ್ಯ ಋಷಿಗಳ ಭಾರ್ಯೆ ಲೋಪಮುದ್ರೆ ಅವಳು ಮಹಿಮೆ ಹೇಳ್ತಾರೆ, ಪಾತಿವೃತ್ಯದ ಮಹಿಮೆ ಅವಳ ಬಗ್ಗೆ. ಅದೇ ಥರ ಬೃಹಸ್ಪತಿಗಳು ಸ್ತ್ರೀ ಧರ್ಮ ಮತ್ತು ವಿಧವಾ ಧರ್ಮವನ್ನು ಹೇಳ್ತಾರೆ ಹಿಂದಿನ ಅಧ್ಯಾಯದಲ್ಲಿ. ಇನ್ನು 32ನೇ ಅಧ್ಯಾಯದಲ್ಲಿ ಬೃಹಸ್ಪತಿಗಳು ಸ್ತ್ರೀ ಧರ್ಮದ ಬಗ್ಗೆ ಉಪದೇಶ ಮಾಡಿದ್ದು ಸಿದ್ಧಮುನಿಗಳು ಹೇಳ್ತಾರೆ ನಾಮಧಾರಕನಿಗೆ. ಪತಿ ಮರಣಿಸಿದಾಗ ಪತಿಯೊಡನೆ ಸಹಗಮನ ಮಾಡಬಹುದು ಅಥವಾ ವಿಧವಾ ಧರ್ಮವನ್ನು ಪಾಲಿಸಬಹುದು. ಆದರೆ ಪತಿ ದೂರ ದೇಶಕ್ಕೆ ಹೋದಾಗ ಸಹಗಮನ ಮಾಡಬಾರದು. ಗರ್ಭವತಿಯಾಗಿದ್ದರೆ ಮತ್ತು ಸ್ತನಪಾನ ಮಾಡುವ ಮಕ್ಕಳಿದ್ದರೆ ಸಹಗಮನ ಮಾಡಕೂಡದು. ಸಹಗಮನ ಮಾಡದಿರುವವರು ವಿಧವಾ ಧರ್ಮವನ್ನು ಪಾಲಿಸಬೇಕು. ಅದು ಬಹಳ ಪುಣ್ಯವಾದದ್ದು. ಕೂದಲನ್ನು ತೆಗೆಸಿಕೊಳ್ಳಬೇಕು, ಪ್ರತಿದಿನ ಸ್ನಾನ ಮಾಡಿ ಒಂದು ಹೊತ್ತು ಊಟ ಮಾಡಬೇಕು, ಪ್ರಾಣ ಉಳಿಸಿಕೊಳ್ಳುವಗೋಸ್ಕರ ಮಾಡಬೇಕು ಮತ್ತು ಚಂದ್ರಾಯಣ ವೃತವನ್ನು ಆಚರಿಸಬೇಕು. ಮುದಿತದಿಂದಾಗಲಿ ಅಂದರೆ ವಯಸ್ಸಾದವರು ತುಂಬ ಇದ್ದರೆ ಅಥವಾ ರೋಗದಿಂದಾಗಲಿ ಹಾಗೆ ಮಾಡಲಾಗದವರು, ಒಂದೇ ಸಲ ಊಟ ಮಾಡದಿರೋರು 2ನೇ ಸಾರಿ ಹಾಲು ಅಥವಾ ಹಣ್ಣು ಸೇವಿಸಬಹುದು. ಮಂಚದ ಮೇಲೆ ಮಲಗಬಾರದು, ಮಂಚವನ್ನು ಬಡವರಿಗೆ ದಾನ ಕೊಡಬೇಕು. ಬಣ್ಣದ ಸೀರೆಗಳನ್ನು ಉಡಬಾರದು, ಬಿಳಿ ವಸ್ತ್ರ ಸೀರೆಗಳನ್ನು ಧರಿಸಬೇಕು. ಸುಗಂಧ, ಹೂವು, ಅಲಂಕಾರಗಳು, ತಾಂಬೂಲು ತ್ಯಜಿಸಬೇಕು, ಧರಿಸಬಾರದು. ಹೀಗೆ ವೈಶಾಖ ಮಾಸದಲ್ಲಿ ಜಲದಾನ, ಕಾರ್ತಿಕ ಮಾಸದಲ್ಲಿ ದೀಪದಾನ, ಮಾಘದಲ್ಲಿ ತುಪ್ಪ ಎಳ್ಳು ದಾನ ಮಾಡಬೇಕು. ಬೇಸಿಗೆಯಲ್ಲಿ ನೀರು ಸಿಗದೇ ಜಾಗದಲ್ಲಿ ಜನರಿಗೆ ನೀರು ಕುಡಿಯಲು ಅರವಂಟಿಗೆ ಇಡಿಸಬೇಕು. ಕಾರ್ತಿಕ ಮಾಸದಲ್ಲಿ ಪೂರ್ತಿ ಯವಾನ್ನವನ್ನು ಅಂದರೆ ನವಣೆ ಅನ್ನವನ್ನು ತಿನ್ನಬೇಕು ಮತ್ತು ನಕ್ತಾ ವೃತವನ್ನು ಆಚರಿಸಬೇಕು. ನಕ್ತಾ ವೃತ ಅಂದರೆ ಹಗಲು ಉಪವಾಸ ಮಾಡಿ ರಾತ್ರಿ ಊಟ ಮಾಡಬೇಕು. ಕಂದುಗಡ್ಡೆ, ಬದನೆಕಾಯಿ, ಜೇನುತುಪ್ಪ ಬಳಸಬಾರದು, ಎಣ್ಣೆ ಬಳಸಬಾರದು. ಮೊದಗದ ಎಲೆಯಲ್ಲಿ ಊಟ ಮಾಡಬೇಕು. ಬಾಳೆ ಎಲೆ ಲೋಹ ಪಾತ್ರೆಯಲ್ಲಿ ತಿನ್ನಬಾರದು. ತಿಂಗಳು ಕೊನೆಯಲ್ಲಿ ಉದ್ಯಾಪನೆ ಮಾಡಬೇಕು. ಹಾಲು ಕೊಡುವ ಹಸು, ಚಿನ್ನ, ದೀಪ ಮಾಲಿಕೆಗಳನ್ನು ದಾನ ಕೊಡಬೇಕು. ಶಿವನಿಗೆ ಏಕಾದಶವಾರ ಅಂದರೆ 11 ಬಾರಿ ರುದ್ರಾಭಿಷೇಕ ಮಾಡಬೇಕು. ಮಾಘ ಮಾಸದಲ್ಲಿ ವೇದವಿದರಿಗೆ ಪಾದ್ಯ ಕೊಟ್ಟು ಬೀಸಣಿಕೆ, ಪರಿಮಳ ದ್ರವ್ಯ, ದಕ್ಷಿಣೆ ತಾಂಬೂಲ, ವಸ್ತ್ರ, ದ್ರಾಕ್ಷಿ, ಬಾಳೆಹಣ್ಣು, ಪಾನಕ ದಾನ ಕೊಡಬೇಕು. ಪತಿ ಹೆಸರಿನಲ್ಲಿ ಆಪೋಷಣೆ ಬಿಟ್ಟು ಸಾತ್ವಿಕ ಆಹಾರ ನೀಡಬೇಕು. ಹೊರಗೆ ತಿರುಗುವವರಿಗೆ ಕೊಡೆ, ಪಾದರಕ್ಷೆ ಸಮರ್ಪಿಸಿದರೆ, ಹೀಗೆ ಆಚರಿಸಿದರೆ ಸತಿ ಸಹಗಮನಕ್ಕೆ ಸಮಾನವಾದದ್ದು. ಇದೇನು ಮಾಡ್ತೀವಲ್ಲ, ಸತಿ ಸಹಗಮನಕ್ಕೆ ಸಮಾನವಾದದ್ದು. ಸಹಗಮನ ಮಾಡದಿರುವವರು ಹೀಗೆ ಮಾಡಬಹುದು. ಅವಳ ಪತಿಯ ಪಾಪ ನಾಶವಾಗಿ ಸ್ವರ್ಗ ಲಭಿಸುತ್ತದೆ. ಬೃಹಸ್ಪತಿ ಹೇಳಿದರು, ಧರ್ಮಗಳಲ್ಲಿ ಸ್ತ್ರೀಯರಿಗೆ 2 ಮಾರ್ಗಗಳಿವೆ, ಅದರಲ್ಲಿ ಯಾವುದಾದರೊಂದು ಮಾಡಬಹುದು. ಆಗ ಯೋಗೀಶ್ವರರು ಹೇಳ್ತಾರೆ ಸಾವಿತ್ರಿಗೆ, ಆಶೀರ್ವದಿಸಿ ನೀನು ಯಾವುದಾದರೊಂದು ಮಾಡಬಹುದು ಅಂದಾಗ ಅವಳು ಸಾವಿತ್ರಿ ಹೇಳ್ತಾಳೆ, ನನಗೆ ಯುಕ್ತ ವಯಸ್ಕಳಾದ ನನಗೆ ಮತ್ತು ನಾನು ಬೇರೆಯವರನ್ನು ಆಶ್ರಯಿಸಿ ಬದುಕಬೇಕು, ಬೇರೆ ಯಾರೂ ಇಲ್ಲ ನನಗೆ ದಿಕ್ಕು, ನಾನು ಸಹಗಮನ ಮಾಡಿಕೊಳ್ತೇನೆ. ನೋಡಿ, ಸೌಂದರ್ಯ ಇರುವವರಿಗೆ, ಯೌವನ ಸೌಂದರ್ಯ ಇರುವವರಿಗೆ ಈ ಲೋಕದಲ್ಲಿ ನಿಂದನೆ ಮತ್ತು ತಪ್ಪಿದ್ದಲ್ಲ ತೊಂದರೆಗಳು. ಅದಕ್ಕೆ ಸಹಗಮನವನ್ನು ಆಚರಿಸುತ್ತೇನೆ ಅಂಥೇಳಿ
ಆ ಯೋಗೀಶ್ವರ ಆಶೀರ್ವದಿಸಿ, ತಾಯಿ ನೀನು ಬೇಗನೆ ಪತಿಯನ್ನು ಕೂಡಿಕೊಳ್ಳುತ್ತೀಯಾ ಅಂತ ಆಶೀರ್ವಾದ ಮಾಡ್ತಾರೆ ಆ ಯೋಗೀಶ್ವರ. ಈಗಲೇ ಸಂಗಮಕ್ಕೆ ಹೋಗಿ ಈ ಕೂಡಲೇ ಗುರುಗಳ ದರ್ಶನ ಮಾಡು, ನಿನ್ನ ಕರ್ತವ್ಯ ನೆರವೇರಿಸು, ನೀನು ಬಂದಿರೋದು ಗುರುಗಳ ದರ್ಶನಕ್ಕೆ ಎಂದು ಹೇಳಿ ಆ ಯೋಗೀಶ್ವರರು ಶವದ ಮೇಲೆ ಸ್ವಲ್ಪ ಭಸ್ಮವಿಟ್ಟು ಅವಳಿಗೆ 4 ರುದ್ರಾಕ್ಷಿಗಳನ್ನು ಕೊಡ್ತಾರೆ. 2 ಕೊರಳಲ್ಲಿ, ಇನ್ನೂ ಒಂದೊಂದು ಕಿವಿಯಲ್ಲಿ. ರುದ್ರ ಸೂಕ್ತಗಳಿಂದ ಗುರುಪಾದಕ್ಕೆ ಅಭಿಷೇಕ ಮಾಡಿದ ತೀರ್ಥ ತಂದು ಈ ಶವದ ಮೇಲೆ ಚೆಲ್ಲು. ನಂತರ ಸಹಗಮನ, ಆ ಶವಕ್ಕೆ ಸಹಗಮನ ಮಾಡುವಂತ ಹೊರಟು ಹೋಗ್ಬಿಡ್ತಾರೆ ಗುರುಗಳು. ಸಾವಿತ್ರಿ ಅಲ್ಲಿ ವೇದ ಪಂಡಿತರನ್ನು ಕರೆಸಿ ಸ್ನಾನ ಮಾಡಿ ಅರಿಶಿಣ ಕುಂಕುಮ ಅಲಂಕರಿಸಿಕೊಂಡು ಶವವನ್ನು ನದಿಯ ದಡಕ್ಕೆ ತೆಗೆದುಕೊಂಡು ಅಗ್ನಿ ಹಿಡಿದು ಮುಂದೆ ಹೋಗ್ತಾ ಇದ್ದಾಳೆ. ಅವರಲ್ಲಿ ಕೆಲವರು ಜನರಂತಾರೆ, ಇವಳು ಮಹಾಲಕ್ಷ್ಮಿ ಅಂತ ಹೋಗುತ್ತಿರುವುದನ್ನು ನೋಡಿದರೆ ಹೋಗ್ತಾ ಇದ್ದಾಳೆ ಮಹಾಲಕ್ಷ್ಮಿ ಅಂತೆ, ಸಹಗಮನಿಗೆ ಹೋಗ್ತಾ ಇದ್ದಾಳೆ, ಸಹಗಮನಕ್ಕೆ ಅಂತ ಕೆಲವರು ಆಡ್ಕೋತಾರೆ. ಇನ್ನು ಕೆಲವರು ಅಂತಾರೆ 1000 ಜನರೆಲ್ಲ ಸೇರ್ತಾರೆ ಅಲ್ಲಿ, ಸಣ್ಣ ವಯಸ್ಸಿನಲ್ಲಿ ಒಂದು ಮಗುನೂ ಆಗಿಲ್ಲ ಇವಳಿಗೆ, ತವರಿಗೆ ಹೋಗಿ ಜೀವಿಸಬಾರ್ದ ಅಂತಾರೆ ಇನ್ನು ಕೆಲವರು. ಇನ್ನು ಕೆಲವರು ಅಂತಾರೆ ಇವಳು ಪತಿವ್ರತ ಧರ್ಮವನ್ನು ಪಾಲಿಸುತ್ತಿದ್ದಾಳೆ. ಮತ್ತು ಸಾವಿತ್ರಿ ಹೇಳ್ತಾಳೆ, ನದಿ ತೀರದಲ್ಲಿ ಬಂದು ಶವವನ್ನು ಇಟ್ಟು ಅಲ್ಲಿರೋರಿಗೆ ಹೇಳ್ತಾಳೆ, ನನ್ನ ಜೊತೆಗೆ ಊರಿಂದ ಬಂದವ್ರಿಗೆ ಹೇಳ್ತಾಳೆ, ನೀವು ದಯವಿಟ್ಟು ಅತ್ತೆ ಭಾವಂದರಿಗೆ ಹೇಳಿದ ಕೂಡಲೇ ಇದನ್ನು ಹೇಳಬೇಡಿ, ನಾವು ಅಲ್ಲಿ ಸಂತೋಷವಾಗಿದ್ದೀವಿ ಗುರು ಸನ್ನಿಧಿಯಲ್ಲಿ ಅಂತೇಳಿ. ನಿಜ ಹೇಳಿದರೆ ಅವರು ಪ್ರಾಣ ಬಿಡ್ತಾರೆ, ಆ ಪಾಪ ನಿಮಗೆ ನನಗೆ ಇಬ್ಬರಿಗೂ ಅಂಟುಕೊಳ್ಳುತ್ತೆ ಅಂತ ಹೇಳ್ತಾಳೆ. ಅವಳು ನಾನು ಗುರುದರ್ಶನಕ್ಕೆ ಬಂದಿದ್ದೇನೆ, ನಾನು ಗುರುದರ್ಶನ ಮಾಡಿಕೊಂಡು ಸಹಗಮನ ಮಾಡುತ್ತೇನೆ ಅಂತ ಗುರುದರ್ಶನಕ್ಕೆ ಹೋಗ್ತಾಳೆ. ದಾರಿಯಲ್ಲಿ ಹೋಗಬೇಕಾದ್ರೆ ಸಾವಿತ್ರಿ ಗುರುಗಳನ್ನು ಸ್ತುತಿಸುತ್ತಾಳೆ. ನೀವು ಸರ್ವೇಶ್ವರರು ತ್ರಿಮೂರ್ತಿ ಸ್ವರೂಪರು, ಭಕ್ತರ ಪಾಲಿನ ಕಲ್ಪವೃಕ್ಷವೆಂದು ಕೇಳಿ ನನ್ನ ಪತಿಯನ್ನು ಬದುಕಿಸಿಕೊಂಡು ಸಂತಾನ ಪಡೆಯಲು ಇಲ್ಲಿಗೆ ಬಂದೆ. ಅಷ್ಟೊಂದು ಆಸೆ ಇಟ್ಟುಕೊಂಡು ನಿಮ್ಮನ್ನು ಆಶ್ರಯಿಸಿ ಬಂದೆ, ಆದರೆ ಅದು ಲಭಿಸದೆ ನಾನು ಪತಿಯ ಜೊತೆಗೆ ಪರಲೋಕಕ್ಕೆ ಹೋಗ್ತಾ ಇದ್ದೀನಿ ಅಂತ ದುಃಖಪಟ್ಟು ಹೇಳ್ತಾಳೆ ಗುರುಗಳಿಗೆ. ಅಂತ ಸಂಗಮ ಸೇರ್ತಾಳೆ. ಅವ್ರು ನೆನೆಸ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರೀ ಗುರುಗಳನ್ನು ಕಂಡು ಆಕೆ ಅಪಾರ ಭಕ್ತಿ ಉಕ್ಕಿ ಬಂದು ನಮಸ್ಕಾರ ಮಾಡಿದಳು. ಗುರುಗಳು ಅವಳನ್ನು ಆಶೀರ್ವದಿಸುತ್ತಾರೆ. ನಿತ್ಯ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ತಕ್ಷಣ ಅಲ್ಲಿನ ಜನರೆಲ್ಲ ನಗ್ತಾರೆ. ಕೆಲವೊಬ್ಬರು ಅದರಲ್ಲಿ ಒಬ್ಬನು ಸಾಹಸ ಮಾಡಿ ಕೇಳ್ತಾನೆ, ಗುರುಗಳೇ ಇದೇ ಸ್ವಲ್ಪ ಹಿಂದೆ ಅವಳ ಗಂಡನು ಮರಣಿಸಿ ಸ್ಮಶಾನದಲ್ಲಿ ಶವ ಇದೆ, ಇನ್ನು ಇವಳು ಸೌಭಾಗ್ಯವತಿ ಭವ ಎಂದು ಹೀಗೆ ಆಶೀರ್ವದಿಸಿದರೆ ಅಂದಾಗ ಗುರುಗಳು ಹೇಳ್ತಾರೆ, ಯಾವಾಗ ಪ್ರಾಣ ಹೋಯಿತು? ಈಕೆಗೆ ಸೌಭಾಗ್ಯ ಸುಸ್ಥಿರವಾಗುತ್ತದೆ, ಈಕೆ ಗಂಡ ಹೇಗೆ ಸತ್ತನು ನಾವು ನೋಡ್ತೇವೆ ಅಂತಾರೆ ಗುರುಗಳು. ಅಗ್ನಿ ಸಂಸ್ಕಾರ ನಿಲ್ಲಿಸಿ ಆ ಶವವನ್ನು ಇಲ್ಲಿ ತನ್ನಿ ಅಂತಂದು ಅಂದಾಗ ಎಲ್ಲರೂ ಆಶ್ಚರ್ಯಪಟ್ಟು ಶವವನ್ನು ತೆಗೆದುಕೊಂಡು ಗುರುಗಳ ಹತ್ರ ಬರ್ತಾರೆ. ಆ ಶವದ ಕಟ್ಟಿಗೆಯನ್ನು ಬಿಚ್ಚಿಸ್ತಾರೆ, ಕಟ್ಟಿರೋದನ್ನು. ಆಮೇಲೆ ಮೇಲೆ ಹೊದಿಸಿದ ಬಟ್ಟೆಯ ತೆಗೆಸ್ತಾರೆ. ನಂತರ ತಮ್ಮ ಪಾದೋದಕವನ್ನು ಆ ಶವದ ಮೇಲೆ ಚೆಲ್ತಾರೆ. ತಮ್ಮ ಅಮೃತ ದೃಷ್ಟಿಯಿಂದ ಆ ಶವದ ಕಡೆ ನೋಡಿದಾಗ ಆ ಶವದಲ್ಲಿ ಚಲನೆ ಉಂಟಾಗುತ್ತದೆ. ಮರುಕ್ಷಣ ದತ್ತ ಎದ್ದು ಕುಳಿತುಕೊಳ್ತಾನೆ. ಸಾವಿತ್ರಿಗೆ, ಪ್ರೇಯಸಿ ನೀನು ನನ್ನನ್ನು ಎಲ್ಲಿ ತಂದಿದ್ದೀಯಾ? ಯತೀಶ್ವರ ಯಾರು ಅಂತ ಕೇಳ್ತಾನೆ ದತ್ತ. ಅವಳು ನಡೆದದ್ದನ್ನೆಲ್ಲ ಗಂಡನಿಗೆ ಹೇಳ್ತಾಳೆ. ಅವರು ಆ ದಂಪತಿಗಳು ಗುರುಗಳಿಗೆ ನಮಸ್ಕಾರ ಮಾಡಿ ಅವರ ಪಾದಕ್ಕೆ ಅಭಿಷೇಕ ಮಾಡಿ ಹೇಳ್ತಾರೆ ಇಬ್ಬರು, ಪರಾತ್ಪರ ಜಗದ್ಗುರು ಕೃಪಾಸಾಗರ ಶರಣ್ಯಮೂರ್ತಿಯ ಆಶ್ರಿತರ ಪಾಲಿನ ಕಲ್ಪವೃಕ್ಷವೇ ಶ್ರೀಹರಿ, ನೀವೇ ನಮಗೆ ದಿಕ್ಕು, ನಮ್ಮನ್ನು ಉದ್ಧರಿಸಿ ಅಂತ ಇಬ್ಬರು ಬೇಡ್ಕೋತಾರೆ. ಶ್ರೀ ಗುರು ಅವರನ್ನು ಆಶೀರ್ವದಿಸಿ ಸಿರಿ ಸಂಪದಗಳಿಂದ ಕೂಡಿ ದೀರ್ಘಾಯುಷ್ಯುಗಳಾಗಿ ಅಷ್ಟಪುತ್ರರನ್ನು ಪಡೆಯುವಿರಿ ಅಂತ ಹೇಳಿ ನಿಮಗೆ 4 ಪುರುಷಾರ್ಥಗಳು ಸಿದ್ಧಿಸುತ್ತದೆ, ನೀವು ಹೊರಡಿ ಎಂದು ಎಲ್ಲ ಜನರು ಜೈಕಾರ ಮಾಡುತ್ತಾ ಸ್ವಾಮಿಗೆ ಆರತಿ ಮಾಡ್ತಾರೆ. ಆದರೆ ಅವರಲ್ಲಿ ಒಬ್ಬನು ಕೇಳ್ತಾನೆ, ಗುರುಗಳೇ ಹಣೆ ಬರುವಂತೆ ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ವೇದಗಳು ಹೇಳ್ತಾವಲ್ಲ, ಶಾಸ್ತ್ರಗಳು, ಮತ್ತು ಇವನು ಸತ್ತು ಹೋದವನು ಹೇಗೆ ಬದುಕಿಸಿದಿರಿ ಅಂದಾಗ ಸ್ವಾಮಿ ನಕ್ಕು ಹೇಳ್ತಾರೆ, ಬ್ರಹ್ಮನ ಅನುಮತಿ ಪಡೆದು ನಾವು ಅವನ ಮುಂದಿನ ಜನ್ಮದ ಜೀವಿತ ಕಾಲವನ್ನು 30 ವರ್ಷಗಳನ್ನು ಈ ಜನ್ಮಕ್ಕೆ ಬದಲಾಯಿಸಿದೆವು ಅಷ್ಟೇ. ವಿಧಿ ಬರವ ಎನ್ನುವುದು ವಾಸ್ತವ.
ಯಾರಿಂದಲೂ ತಪ್ಪಿಸಲಾಗದು ಎಂದು ಹೇಳಿ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ಅವನನ್ನು ತೋರಿಸ್ತಾರೆ ನಿಜಾಂಶವನ್ನು, ಸತ್ಯವನ್ನು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರೂ ಶ್ರೀ ಗುರುಗಳು ಕೀರ್ತಿ ಬೆಳೆಯಿತು. ಸಾವಿತ್ರಿ ಮತ್ತು ದತ್ತ ಇಬ್ಬರು ದಂಪತಿಗಳು ಸಂಗಮದಲ್ಲಿ ಸ್ನಾನ ಮಾಡಿ ಶ್ರೀ ಗುರುಗಳನ್ನು ಪೂಜಿಸಿ ವೇದವಿದರಿಗೆ ದಾನ ದಕ್ಷಿಣೆ ಕೊಟ್ಟು ಸೂರ್ಯ ಅಸ್ತಮಿಸುತ್ತಿದ್ದಾನೆ ಆ ದಂಪತಿಗಳನ್ನು ಹಿಂದಿಟ್ಟುಕೊಂಡು ಶ್ರೀ ಗುರುಗಳು ಮಠ ಸೇರಿದರು. ಇಲ್ಲಿಗೆ 32ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭ ಸಿಂಗ್ ನರಸಿಂಹ ಎನ್ನುವ ತಾವು ಯೂಟ್ಯೂಬ್ನಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. 33ನೇ ಅಧ್ಯಾಯಕ್ಕಾಗಿ ಕಾಯುವಿಕಾಗಿ ವಿನಂತಿ.